ಭಕ್ತಿಯ ಸ್ತುತಿಯ ವಿರಕ್ತಿಯ ಗಜಗಮಲಜನ ಔನ್ನತ್ಯಭೂತಿ ಅರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪಭೃತ್ಯೇಷ್ವಪಿ ಕುಜನಕೃತ ಔದ್ಧತ್ಯಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇ ಅಥ ಕರ್ತ್ರೇ ಭಯಂಕಹರಯೇ ಅಮುತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿತ್ ಅಸ್ಮನ್ಮನಸಿ ಧೃತಕಥಾ ವಿಸ್ಮೃತೋ ಸ್ಮಾರಕಾಯ. ಶ್ರೀರಮಾಯೇ ನಮಃ, ಶ್ರೀ ಆನಂದತೀರ್ಥಗುರುಭ್ಯೋ ನಮಃ, ಶ್ರೀ ಭಾರತ್ಯೈ ನಮಃ, ಶ್ರೀ ಜಯತೀರ್ಥಗುರುಭ್ಯೋ ನಮಃ, ಶ್ರೀ ವ್ಯಾಸರಾಜತೀರ್ಥಗುರುಭ್ಯೋ ನಮಃ, ಶ್ರೀ ವಾದಿರಾಜತೀರ್ಥಗುರುಭ್ಯೋ ನಮಃ, ಶ್ರೀ ರಾಘವೇಂದ್ರತೀರ್ಥಗುರುಭ್ಯೋ ನಮಃ, ಶ್ರೀ ವಿದ್ಯಾಮಾನ್ಯತೀರ್ಥಗುರುಭ್ಯೋ ನಮಃ. ವೇದಾಂತ ತರ್ಕಾದಿ ವಿದಗ್ಧ ಬುದ್ಧಿ ವಿದ್ಯಾ ಪ್ರಸಾರೇ ಅರ್ಪಿತ ಜೀವಿತಂ ಮುದಾ ಕೃಷ್ಣಪ್ರಿಯಂ ಧೀರಂ ಅಧೀನ ಭಾಷಣಂ ನಮಾಮಿ ಉದಾರಂ ವಿಬುಧೇಶ ಯೋಗಿನಂ. ಶ್ರೀ ಗುರುಭ್ಯೋ ನಮಃ. ಜನ್ಮಾದಿ ಅಸ್ಯ ಯತಃ ಅನ್ವಯಾದಿ ಇತರತಃ ಚ ಅರ್ಥೇಷು ಅಭಿಜ್ಞಃ ಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಗುಹ್ಯಂತಿಯಂ ಸೂರಯಃ ತೇಜೋವಾರಿ ಪ್ರದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗಃ ವೃಷಃ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀ ಗುರುಭ್ಯೋ ನಮಃ. ಯುಗ ಕಲಿಯುಗಾದರೂ ನಾವು ಹೇಳೋದು ಮಾತು, ಕಾಲ ಕೆಟ್ಟಿದೆ, ಕಾಲ ಕೆಟ್ಟಿದೆ, ಕಾಲ ಕೆಟ್ಟಿದೆ. ಕೆಟ್ಟದ್ದು ನಾವು ಕಾಲ ಮಾತಾಡೋಲ್ಲ, ಅದರ ಕಾಲದ ಮೇಲೆ ಹಾಕಿಬಿಟ್ಟಿದೆ. ನಾನು ತುಂಬ ಸಲ ಹೇಳೋದು ಇದರಿಂದ, ರಾತ್ರಿ ಮಲಗಿದಲ್ಲಿ ಎದ್ದು ಏನೋ ಹೊರ ಹೋಗುವ ಪ್ರಸಂಗ ಬಂದಾಗ ದಾರಿ ಯಾವುದು ಗೊತ್ತಾಗಲಿ ಕಂಬಕ್ಕೂ ನಮ್ಮ ತಲೆ ತಾಗಿರುತ್ತೆ, ಗಾಯ ಆಗಿರುತ್ತೆ. ಮರು ದಿವಸ ಯಾರೋ ಕೇಳ್ತಾರೆ ಏನಾಯ್ತು, ಕಂಬ ತಾಗಿದ್ದು ನಾವು ತಾಗಿದ್ದ ಕಂಬ. ಅದೇ ರೀತಿಯಲ್ಲಿ ಶಾಸ್ತ್ರ ಒಂದು ಮಾತು ಹೇಳಿ ಏನು ಅಂತಂದರೆ, ಧರ್ಮದ ತಾಕತ್ತನ್ನು, ಒಳ್ಳೆಯ ಕೆಲಸದ ತಾಕತ್ತು ಎಷ್ಟು ಉಂಟು ಇಲ್ಲ ಅಂತ ತೋರಿಸಿಕೊಳ್ಳುವುದು ನಮ್ಮ ನಮ್ಮ ಕೈಯಲ್ಲಿ ಉಂಟು ಅಂತ ಶಾಸ್ತ್ರಕಾರರು ಹೇಳಿದ್ದುಂಟು. ಅದು ಸರಿಯಾಗಿ ಆಚರಣೆ ಮಾಡಿಕೊಂಡು ಬಂದರೆ ಧರ್ಮದ ಫಲ ಖಂಡಿತ ಸಿಗುತ್ತೆ ಎನ್ನುವುದಕ್ಕೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿ 10 ವರ್ಷವೇ ಸಾಕ್ಷಿ. ಯದ್ಯಪಿ ಬ್ರಿಟಿಷರು ಹೋಗಿ 75 ವರ್ಷ ಆಯಿತು, ಆದರೆ ಸ್ವಾತಂತ್ರ್ಯ ಸಿಕ್ಕಿ 10 ವರ್ಷ. ಈ 10 ವರ್ಷದಲ್ಲಿ ನಾವು ಚೆನ್ನಾಗಿ ನಿಮ್ಮ ಕ್ರಮಗಳನ್ನು, ದೇವರಿಗೆ ಸಂಬಂಧಪಟ್ಟದ್ದು, ಸಮಾಜಕ್ಕೆ ಸಂಬಂಧಪಟ್ಟು ನಮ್ಮ ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನು ಚೆನ್ನಾಗಿ ಮಾಡಿಕೊಂಡು ಬಂದದ್ದರಿಂದ, ಇಷ್ಟೂ ಜನ ನಾವು ಮಾಡಿಕೊಂಡು ಬಂದದ್ದರಿಂದ ಆ ಪುಣ್ಯದ ಪ್ರಭಾವದಲ್ಲಿ ಇವತ್ತು ರಾಮಂದ್ರೆ ತಿಳಿಯುತ್ತಾರೆ. ಏನಂತ ಅಂದರೆ, ನಾವು ನೀವು ಮಾಡತಕ್ಕಂಥ ಪುಣ್ಯ ಕರ್ಮಗಳಲ್ಲಿ ಪ್ರಾಮಾಣಿಕತನ ಇದ್ದರೆ ಅದಕ್ಕೆ ಫಲ ತಕ್ಷಣದಲ್ಲೇ ಸಿಗುತ್ತೆ ಎನ್ನುವುದಕ್ಕೆ ಇದೇ ಒಂದು ದೊಡ್ಡ ನಿದರ್ಶನ, ಜ್ವಲಂತ ಉದಾಹರಣೆ. ರಾಮಚಂದ್ರನ ರಾಜ್ಯಭಾರ ಏನು ಅಂತ ಆವಾಗ ನಾವು ಕೇಳಿದ್ದು ನೋಡಿಲ್ಲ. ಆದರೆ ಈಗ ಅದೇ ರಾಮಚಂದ್ರ ಅವಾಗ ಹೇಗಿದ್ದ? ಆರಾಮದಲ್ಲಿ. ನಮಗೆ ಯಾವ ರಾಮ ಬೇಕು? ಆರಾಮ ಬೇಕು. ನಮ್ಮ ಜೀವನದಲ್ಲಿ ಏನು ಬೇಕು? ಆರಾಮ ಬೇಕು. ಯಾವುದು ಬೇಡ? ಅಯ್ಯೋ ರಾಮ ಅಂತ ಬೇಡ. ಆ ರಾಮ ನಮಗೆ ಸಿಗುವುದಕ್ಕೋಸ್ಕರನೇ ಆ ರಾಮ ಶಬ್ದಕ್ಕೆ ಏನಂತ? ನೆಮ್ಮದಿ ತರ್ತಾನ. ಆರಾಮ ಶಬ್ದಕ್ಕೆ ಸುಖ ತರ್ತಾನ. ಆರಾಮ ಶಬ್ದಕ್ಕೆ ಸಂಸ್ಕೃತದಲ್ಲಿ ಮೋದ ತರ್ತಾನ. ಅದೇ ಆ ರಾಮ ನಮಗೆ ಪುನಃ ಚೆನ್ನಾಗಿ ಸುಖ ಬರಬೇಕೆಂಬ ದೃಷ್ಟಿಯಿಂದ ಈ ಮೋದಿಯವರಲ್ಲಿ ಕೂಡಿಕೊಂಡು ಈ ದೇಶಕ್ಕೆ ಆರಾಮ ಕೊಟ್ಟಿದ್ದಾನೆ. ಎಲ್ಲ ದೇಶದವರು ಕೂಡ ಭಾರತದತ್ತ ದೃಷ್ಟಿ ಮಾಡತಕ್ಕಂಥ ಹಂತಕ್ಕೆ ಬಂದದ್ದು ಕೃಷ್ಣನ ಮಾತಿನಿಂದ. ಕೃಷ್ಣ ಒಂದು ಮಾತು ಹೇಳಿದ, ಯಾವಾಗ ನಮ್ಮವರಿಂದಲೇ ನಮ್ಮ ಧರ್ಮಕ್ಕೆ ಹಾನಿ ಬರುತ್ತೋ ಆವಾಗ ನಾನು ಬರ್ತೇನೆ,
ಇಲ್ಲ ನನ್ನ ಸನ್ನಿಧಾನ ಇಟ್ಟು ಯಾರನ್ನಾದರೂ ಕಳಿಸಿಕೊಡ್ತೇನೆ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿರ್ತಕ್ಕಂಥ ಮಾತು ಅಲ್ಲೋ. ನಮ್ಮವರಿಂದಲೇ ನಮ್ಮ ಧರ್ಮಕ್ಕೆ ಹಾನಿ ಒದಗಿ ಬರುವಾಗ ಕೃಷ್ಣ ಅಂದ, ನಾನು ಬರೋಲ್ಲ, ಒಬ್ಬರನ್ನು ಕಳಿಸಿಕೊಟ್ಟಿದ್ದೇನೆ, ಇನ್ನು ನಿರಂತರವಾಗಿ ಅವನೇ ನಿಮ್ಮ ಜೊತೆಗೆ ಇರುತ್ತಾನೆ ಅಂತ ಕೃಷ್ಣ ಅವಳೊಂದು ಮಾತಲ್ಲಿದ್ದ. ಅದರಿಂದ 10 ವರ್ಷ ನಮ್ಮ ಜೊತೆಗೆ ಇದ್ದಾನೆ, ನಮ್ಮ ದೇಶವನ್ನು ಚೆನ್ನಾಗಿ ಇದ್ದ. ಇನ್ನೂ ಪುನಃ ನಾವು ಯಾವಾಗಲೂ ಕೂಡ ಕೊನೆ ನಾವೇನಾದರೂ ಶಾಲೆಗೆ ಆರಂಭ ಮಾಡಿದರೆ ಅದಕ್ಕೆ ಸರ್ಕಾರದವರು ಅನುಮತಿ ಕೊಡುವಾಗ ಒಮ್ಮೆಲೆ ಪೂರಾ ಸಾಯೋತನಕ ಅನುಮತಿ ಕೊಡೋಲ್ಲ. 2 ವರ್ಷಕ್ಕೋ 3 ವರ್ಷಕ್ಕೋ 5 ವರ್ಷಕ್ಕೋ ಅದೇ ರೀತಿ ಅನುಮತಿ ಕೊಡುತ್ತಾನೆ. ಅದೇ ರೀತಿ ನಾವೆಂಬ ಸರ್ಕಾರ ಆ ವ್ಯಕ್ತಿಗೆ ಇನ್ನೂ ಪುನಃ 5 ವರ್ಷ ಈ ದೇಶವನ್ನು ನಡೆಸು ಅಂತ ಹೇಳಿ ಅದರ ಅಧಿಕಾರ ಕೊಡಲಿಕ್ಕೆ ನಾವೆಲ್ಲ ಸಿದ್ಧರಾಗಬೇಕು. ಮಾನಸಿಕವಾಗಿ ಅದಕ್ಕಾಗಿ ನಾವೆಲ್ಲ ತಯಾರಾಗಿ ಇರಬೇಕು. ಆ ದೃಷ್ಟಿಯಿಂದ ಅಯೋಧ್ಯೆಯಿಂದ ಒಂದು ಮಾತಂದರು ಆವಾಗ ಒಂದು ಮಾತಂದರು ಏನು ಅಂತ, ಕರಸೇವೆ 2 ಸಂದರ್ಭದಲ್ಲಿ ಕೂಡ ಹೋಗಿದ್ದೆವು. ಮುಲಾಯಂ ಸಿಂಗನ ಕಾಲದಲ್ಲಿ ಹೋಗಿದ್ದೆವು. ಮುಲಾಯಂ ಸಿಂಗನ ಕಾಲದಲ್ಲಿ ಹೋಗಿ ಶ್ರಮ ಪಟ್ಟದ್ದಕ್ಕೆ ಕಲ್ಯಾಣ ಸಿಂಗನ ಕಾಲದಲ್ಲಿ ಕಲ್ಯಾಣ ನೋಡ್ತಾ ಇದ್ದೇವೆ. ನಾವು ದೂರದಲ್ಲಿ ನಿಂತುಕೊಂಡು ನೋಡ್ತಾ ಇದ್ದೇವೆ. ಯಾರಿಗೂ ನಿರೀಕ್ಷೆ ಇರಲಿಲ್ಲ. ಸುಮಾರಾಗಿ ಕೆಲವು ಲಕ್ಷ ಜನ ಕರಸೇವಕರು ಸೇರಿದ್ರು. ಉತ್ತರ ಭಾರತದ ಕರಸೇವಕರು ಬಂದಿಲ್ಲ. ಯಾಕೆ ಅವ್ರ ಬರಲಿಕ್ಕೆ ಜಾಗ ಇಲ್ಲ ಅಲ್ಲಿ. ಮತ್ತು ಈ ನಾವೇ ಹೊರಟವರು ತುಂಬ ಜನ ಕರಸೇವಕರು ಅಲ್ಲಿ ಸೇರಿಕೊಂಡಿದ್ದೆವು. ಅಲ್ಲಿ ಕೂತಿಕೊಂಡಿದ್ದೆವು. ಎಲ್ಲ ಎದುರಿಗೆ 3 ರೂಮ್ ಉಂಟು, ಅದರ ಎದುರಿಗೆ ಕೂತಿದ್ದೆವು. ಎಲ್ಲ ಕೂತಿದ್ರು. ಬೆಳಗ್ಗೆ ಎಲ್ಲ ಕೂತಿದ್ರು. ಅಂದರೆ ದೇವರ ಸಂಕಲ್ಪ ಹೇಗಿರುತ್ತೆ ಅಂತ ಹೇಳಿ ನಾವು ಸುಮಾರು 7-8 ಜನ ಸ್ವಾಮಿಗಳು ಹೋಗಿದ್ದೇವೆ ಉಡುಪಿಯಿಂದ. ವಿದ್ಯಾಮಾನ್ಯರನ್ನು ಆರಂಭಿಸಿಕೊಂಡು ವಿದ್ಯಾಮಾನ್ಯರು ಅವರ ಜೊತೆಗೆ ಬಂದಿದ್ದರು. ಅವರನ್ನೇ ನಾವು ಹೋಗಿದ್ದೇವೆ. ಹಾಗೆ ಅಲ್ಲಿ ಹೋಗಿ ಇವರೆಲ್ಲ ಕೂತಿದ್ರು. ನಾವೆಲ್ಲೋ ನಮ್ಮ ಕಡೆ ಇಳಿಸಿದ್ರು. ಅಲ್ಲಿ ನಾವು ಪೂಜೆ ಮುಗಿಸಿಕೊಂಡು ಬರ್ತಾ ಇದ್ದೇವೆ. ಆ ಜಾಗಕ್ಕೆ ಬರ್ತಾ ಇದ್ದೇವೆ. ಬರ್ತಾ ಇರುವಾಗ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಹೇಳಿಕೊಂಡು ನಮ್ಮ ಜೊತೆಗಿದ್ದವರೆಲ್ಲ ಗಟ್ಟಿಯಾಗಿ ಹೇಳ್ತಾ ಬರ್ತಿದ್ದಾರೆ. ಅಲ್ಲಿ ಕೂತವರಿಗೆ ಅವರು ಹೇಳಿದ್ರು. ಅವರಿಗೆ ಜೈ ಶ್ರೀರಾಮ್ ಅಂತ ಕೇಳಿಸಿಕೊಂಡ ಕೂಡ ಏನು ರಕ್ತ ಬಿಸಿ ಆಯಿತು ಗೊತ್ತಿಲ್ಲ. ಒಬ್ಬರಿಗೊಬ್ಬರು ಹತ್ತಿದ್ದೆ. ಅವರು ಆ ಗುಂಬದ ಮೇಲೆ ಹತ್ತಿ ಹೊಡೆದೇ ಮತ್ತೆ ಕೆಳಗಿದ್ದಾರೆ. ಈ ರೀತಿಯಲ್ಲಿ ಸಾಯಂಕಾಲ ಈಚೆ ಬದಿಯಲ್ಲಿ ಸೂರ್ಯ ಮುಳುಗುವುದು, ಆಚೆ ಬದಿಯಲ್ಲಿ 3ನೇ ದೊಡ್ಡ ಗುಂಬಸ್ ಕೆಳಗಿರುವುದು. ಇದು ಏಕಕಾಲದಲ್ಲಿ ನಡೆದಿರತಕ್ಕಂತಹ ಘಟನೆ. ಅಂತಹ ಜಾಗದಲ್ಲಿ ಈ ದಿವಸ ನಾವು ಪುನಃ ಮತ್ತೆ ರಾಮಚಂದ್ರ ಅವತಾರ ಮಾಡಿದ ಜಾಗದಲ್ಲೇ ಪುನಃ ನಾವೀಗ ರಾಮನನ್ನು ನೋಡಲಿಕ್ಕೆ ಅಂತ ತಯಾರಾಗಿದ್ದೇವೆ. ಅವರಿಗೆ ಅವಾಗ ಏನು ಹೇಳಿದ್ದೆವು, ರಾಮ ಜನ್ಮಕ್ಕೆ ಅಂತ ಹೋದವರು ಕೃಷ್ಣ ಜನ್ಮಸ್ಥಳಕ್ಕೆ ಹೋದೆವು. ಯಾಕೆ ಹೋದದ್ದು ಗೊತ್ತಾ, ರಾಮ ಅಲ್ಲಿ ಬರಲಿ, ಇನ್ನು ಮುಂದೆ ಕೃಷ್ಣನ ಜಾಗಕ್ಕೂ ಇದೇ ರೀತಿ ರಾಮನ ಜಾಗದಲ್ಲಿ ಇದ್ದುಕೊಂಡು ಮಾನಸಿಕವಾಗಿ ಆರಾಮ ಪಡ್ಕೊಂಡು ಕೃಷ್ಣನ ಜನ್ಮಸ್ಥಳಕ್ಕೆ ಹೋಗಿ ಕೃಷ್ಣನ ಜನ್ಮಸ್ಥಳದಿಂದ ನಾವು ಕೃಷ್ಣನ ಭಗವದ್ಗೀತೆಯನ್ನು ಪಡ್ಕೊಂಡು ರುದ್ರದೇವರ ದಯದಿಂದ ಇದಕ್ಕೆಲ್ಲ ಬೇಕಾದದ್ದು ರುದ್ರದೇವರ ದಯ. ಯಾಕೆ ಮನೋನಿಯಾಮಗಳು ರುದ್ರದೇವರು. ಹೀಗೆ ನಮಗೆ ರಾಮ ದೈಹಿಕವಾಗಿ ಆರಾಮ, ಆಮೇಲೆ ಆಧ್ಯಾತ್ಮಿಕವಾಗಿ ಕೃಷ್ಣನ ಭಗವದ್ಗೀತೆ, ಇದಕ್ಕೆಲ್ಲ ಬೇಕಾಗಿರ್ತಕ್ಕಂಥ ಮನೋದಾರ್ಢ್ಯ ರುದ್ರದೇವರು. ಹೀಗೆ 3 ಸ್ಥಳಗಳು ಇನ್ನೂ ಸಹ ನಮ್ಮ ಬಳಿಗೆ ಬರಲಿಕ್ಕೆ ತಯಾರಾಗಿದ್ದಾವೆ. ಬರುವ 5 ವರ್ಷದಲ್ಲಿ 2 ರಾಮನಂತೆಯೇ ಬರಲಿ. ನಾವೆಲ್ಲ ಈ ಆಂಜನೇಯ ಅಂತರ್ಯಾಮಿ ರಾಮಚಂದ್ರನಲ್ಲಿ ಪ್ರಾರ್ಥನೆ ಮಾಡೋಣ ಅಂತ ಹೇಳ್ತಾ ನವಮ ಸ್ಕಂದದ ಒಂದು ಭಾಗವನ್ನು ತಗೊಂಡು ಒಂದು 5 ದಿವಸದಲ್ಲಿ ಸ್ವಲ್ಪ ನೋಡೋಣ. ಏನು ಪರೀಕ್ಷಿತರಾಗಿ ಕೇಳ್ತಾ ಇದ್ದಾರೆ. ಆ ಮನು ಈ ಮನು ಅಂತ ಹೇಳಿಕೊಂಡು ಅಷ್ಟು ಮನುಗಳ ಕಥೆಗಳನ್ನು ಹೇಳಿದ್ದೀರಾ. ಆ ಮನುವಿನ ಮಕ್ಕಳ ಚರಿತ್ರೆಯನ್ನು ಕೇಳಬೇಕು ಅಂತ ನನಗೆ ತುಂಬ ಆಸೆ ಇದೆ. ಯಾವ ಮನುವಿನದ್ದು ಅಂತ ಕೇಳಿದ್ರು. ಸದ್ಯ ಈಗ ಯಾವ ಮನುವಿನ ಕಾಲ, ಆ ಮಗುವಿನ ಬಗ್ಗೆ ತಿಳ್ಕೊಳ್ಳೋಣ ಅಂತ ಆಸೆ ಇದೆ ಅಂತ. ಯಾವ ಮನುವಿನ ಕಾಲ? ವೈವಸ್ವತ ಮನುವಿನ ಕಾಲ.
ಕೇಳೋಣ ಅಂತ, ಅವನ ಮಕ್ಕಳ ಬಗ್ಗೆ ಕೇಳೋಣ ಅಂತ ತುಂಬ ಆಸೆಯಿಂದ ಇರ್ತಾರೆ. ಶುಕಾಚಾರ್ಯ ಸರಿ ಹೇಳ್ತೇನೆ, ಆದರೆ ಪರೀಕ್ಷಿತ್ ರಾಜರೇ ಒಂದು ಪ್ರಶ್ನೆ ಮಾಡಿದ್ರು. ಈಗ ಏನು ವೈವಸ್ವತ ಮನು ಅಂತ ಇದ್ದಾನೆ, ಇವ ಹಿಂದಿನ ಜನ್ಮದಲ್ಲಿ ಏನಾಗಿದ್ದ? ಸತ್ಯವ್ರತ ಎನ್ನುವ ಒಬ್ಬ ರಾಜನಾಗಿದ್ದ. ಬಹಳ ನಿಷ್ಠೆ ಉಳ್ಳಂತಹ ರಾಜನಾಗಿದ್ದ. ಏನಾಯಿತು? ಪರೀಕ್ಷಿತ್ ರಾಜರು ಕೇಳ್ತಾರೆ, ನೀವೇನೋ ಒಂದು ಮೀನಿನ ಕಥೆ ಹೇಳಿದ್ರಿ ನನಗೆ, ಅದು ಮತ್ತೆ ವಿಮರ್ಶೆ ಮಾಡ್ತಾ ಕೆದಕ್ತಾ ಹೋದಾಗ ಆ ಮೀನು ಯಾರು ಅಂತ ಗೊತ್ತಾಯಿತು, ದೇವರು ಅಂತ ಗೊತ್ತಾಯಿತು. ಅಲ್ಲ, ನಾನು ಕೇಳೋದು ನಿಮ್ಮ ಹತ್ರ, ಹೋಗಿ ಹೋಗಿ ದೇವರು ಆ ಮೀನಿನ ರೂಪ ತಾಳದ, ಯಾಕೆ ಮೀನಿನ ರೂಪ ತಾಳದ ಅಂತೇಳಿ. ಮೀನು ಶಬ್ದದ ಅರ್ಥನೇ ಏನು? ಹಿಂಸೆಗೆ ಒಳಗಾಗುವ ಪ್ರಾಣಿ ಅಂತ ಅರ್ಥ. ಮೀನು ಶಬ್ದದ ಅರ್ಥ, ಮೀನ ಶಬ್ದದ ಅರ್ಥ ಹಿಂಸೆಗೆ. ಹೌದಲ್ವ? ನೋಡಿ, ನೀವೇ ಆಲೋಚನೆ ಮಾಡಿ. ದ್ರೌಪದಿ ಸ್ವಯಂವರ ಆಗುವಾಗ ಒಂದು ಮೀನು ಪ್ರಾಣ ಬಿಟ್ಟಿದ. ಲಕ್ಷಣಾಳಿಗೆ ಸ್ವಯಂವರ ಆಗುವಾಗ ಕೃಷ್ಣನು ಕೂಡ ಒಂದು ಮೀನನ್ನು ಹೊಡೆದನ. ಪಾಪ, ಯಾರಿಗೋ ಸ್ವಯಂವರ, ಯಾರೋ ಪ್ರಾಣ. ಅದರ ಹೆಸರೇ ಮೀನ ಹಿಂಸಾಯ ಅಂತ ಹೇಳಿಕೊಂಡು, ಇನ್ನೊಬ್ಬರಿಗೋಸ್ಕರ ಪ್ರಾಣ ತ್ಯಾಗ ಮಾಡಲಿಕ್ಕೆ ಇದ್ದಂತಹ ಪ್ರಾಣಿ ಇಲ್ಲ. ಬಲೆ ಹಾಕಿ ಹಿಡಿಯುವುದು ಕೂಡ ಮೀನುಗಳನ್ನೇ ಅದು, ತಿನ್ನೋದು ಕೂಡ ಮೀನುಗಳನ್ನೇ ಅದು, ಬಹಳ ದೊಡ್ಡ ಮೀನುಗಳನ್ನೇ ತಿನ್ನುತ್ತೆ ಅದು. ಹೀಗಿರುವಾಗ ಆ ಭಗವಂತ ತಾನು ಅದು ಕೂಡ ಹೇಗೆ ಅಂತಾನೆ ಪರೀಕ್ಷಿತ್ ರಾಜರು ಕೇಳ್ತಾ ಇದ್ದಾರೆ. ಯಾರೋ ಸಾಮಾನ್ಯ ಜೀವರುಗಳಂತೆ ಯಾರದ್ದು ಪ್ರಾರಬ್ಧ ಕರ್ಮ ಸರಿ ಇರುವುದಿಲ್ಲವೋ ಅಂತಹ ವ್ಯಕ್ತಿಗಳು ಯಾವುದ್ಯಾವುದೋ ಹಿಂಸೆಗೆ ಒಳಗಾಗುವ ಜನ್ಮದಲ್ಲಿ ಹುಟ್ಟುವಂತೆ ಈ ಭಗವಂತ ಹಿಂಸೆಗೆ ಒಳಗಾಗತಕ್ಕಂತಹ ಜನ್ಮದಲ್ಲಿ ಯಾಕೆ ಹುಟ್ಟಬೇಕಾಗಿತ್ತು, ಏನು ಕರ್ಮವೋ ಅಂತ ಒಂದು ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಶುಕಾಚಾರ್ಯ ಕೊಟ್ಟ ಉತ್ತರ, ದೇವರು ಎಲ್ಲೇ ಹುಟ್ಟಲಿ, ಯಾವುದೇ ವಂಶದಲ್ಲಿ ಹುಟ್ಟಲಿ, ಯಾವುದೇ ಆಕಾರದಲ್ಲಿ ಬರಲಿ, ಅದರಿಂದ ತಾನು ಏನು ಪಡ್ಕೊಳ್ಳೋಲ್ಲ, ಬೇಕಿದ್ರೆ ತನ್ನಿಂದ ಅದಕ್ಕೆ ಕೊಡ್ತಾನೆ. ಉದಾಹರಣೆ, ಕಂಬ. ನಾನು ಕಂಬಕ್ಕೆ ಪ್ರದಕ್ಷಿಣೆ ನಮಸ್ಕಾರ ಎಲ್ಲ ಮಾಡ್ತೀವ. ಜಗನ್ನಾಥದಾಸರ ಕಂಬ ಅಂತ ಉಂಟ. ಎಂದಿನಿಂದ ಬಂತು ಕಂಬಕ್ಕೆ ಪ್ರದಕ್ಷಿಣೆ ನಮಸ್ಕಾರ? ಹೊಸ್ತಿಲಿಗೆ ನಮಸ್ಕಾರ, ಹೊಸ್ತಿಲನ್ನು ತುಳಿಯುವುದಿಲ್ಲ. ಸಂಧ್ಯಾಕಾಲದಲ್ಲಿ ನಮಸ್ಕಾರ. ಇದೆಲ್ಲ ಯಾವಾಗ ಬಂತು, ಯಾಕೆ ಬಂತು? ಕಂಬಕ್ಕೆ ಭಗವಂತ ಒಂದು ತನ್ನ ತನವನ್ನು ಕೊಟ್ಟ. ತನ್ನ ತನ ಏನು? ಇನ್ನೊಬ್ಬರಿಂದ ನಮಸ್ಕಾರ ತೆಗೆದುಕೊಳ್ಳುವುದು ಭಗವಂತನ ತನ. ಏನು ಮಾಡ್ತಾರೆ? ಎಲ್ಲಿಂದ ಬಂದನೋ ಅದಕ್ಕೆ ಆ ತನವನ್ನು ಕೊಟ್ಟ. ಕಂಬಕ್ಕೆ ನಾವು ಪ್ರತಿಯೊಬ್ಬರು ಕೂಡ ಇಲ್ಲೊಂದು ಕಂಬ ಬಿಟ್ಟು ಭಾವಿಸೋಣ. ಏನು ಮಾಡ್ತೇವೆ ನಾವು ಹೋಗುವಾಗ? ಸ್ವಲ್ಪ ತಿಳುವಳಿಕೆ ಇದ್ದವರು ಅವಸರದಲ್ಲಿ ಹೋಗುವ ಹೇಳೋಲ್ಲ, ನಾನು ಏನು ಹೇಳೋಲ್ಲ, ಅವರು ದೇವರು ಹೇಳೋದು ಹೋಗ್ತಾರೆ. ಅದನ್ನು ಕಂಬಕ್ಕೆ ಸಾಮಾನ್ಯ ಸ್ವಲ್ಪ ತಿಳುವಳಿಕೆ ಇರತಕ್ಕಂಥ ವ್ಯಕ್ತಿಗಳು ಒಂದು ಕಂಬ ಇದ್ದರೆ ಆ ಕಂಬಕ್ಕೆ ಪ್ರದಕ್ಷಿಣೆ ಮಾಡಿಕೊಂಡು ಹೋಗ್ತಾರೆ. ಒಂದು ಎಚ್ಚರ, ಪ್ರದಕ್ಷಿಣೆ ಶಬ್ದಕ್ಕೆ ಸುತ್ತು ಬರುವುದು ಅಂತ ಇಷ್ಟೇ ಅರ್ಥ ಅಲ್ಲ. ಸುತ್ತು ಬರುವ ನೀರು ಬಂದು ಕೂಡ ಸುತ್ತಾಗುತ್ತೆ. ಪ್ರದಕ್ಷಿಣೆ ಅಂತ ಯಾವಾಗ ಕರೆಯುವುದು ಅಂತಂದರೆ, ದೊಡ್ಡವರಿಗೆ ಪ್ರದಕ್ಷಿಣೆ ಬರುವುದಂದ್ರೆ ಏನರ್ಥ? ದೊಡ್ಡವರನ್ನು ದೇವರಿಗೆ ಪ್ರದಕ್ಷಿಣೆ ಬರುವುದು ಏನರ್ಥ? ದೇವರನ್ನು ನಮ್ಮ ಬಲಬದಿಯಲ್ಲಿ ಇರುವಂತೆ ಮಾಡಿಕೊಂಡು ಹೋಗುವುದಕ್ಕೆ ಪ್ರದಕ್ಷಿಣೆ ಅಂತ. ದಕ್ಷಿಣದ ಬಲಭಾಗ ನಾವು ಕೂಡು ಸಾಮಾನ್ಯವಾಗಿ ಪೂರ್ವಕ್ಕೆ ಅದು ಜಪ ಇದಕ್ಕೆಲ್ಲ ಸಂಧ್ಯಾವಂದನೆ ಇದಕ್ಕೆಲ್ಲ ನಾವು ಕೂಡುವುದು, ಹೋಮ ಹವನಾದಿಗಳಿಗೆ ಕೂಡುವುದು. ಜಪಕ್ಕಾಗಿ ಉತ್ತರಕ್ಕೆ ಕೂಡ್ತೇವೆ, ಹೋಮವನ್ನಕ್ಕಂತ ಉತ್ತರಕ್ಕೆ, ಸುತರ ಕೂಡೋಲ್ಲ, ಪೂರ್ವಕ್ಕೆ ಕೂಡುವುದದು. ಆವಾಗ ನಮ್ಮ ಬಲಭಾಗ ಎಲ್ಲಿ ಬರುತ್ತೆ? ನಮ್ಮ ಮುಖ ಪೂರ್ವ ಭಾಗಕ್ಕೆ ಬಂದರೆ ನಮ್ಮ ದೇಹದ ಬಲಭಾಗ ಎಲ್ಲಿ ಬರುತ್ತೆ? ದಕ್ಷಿಣಕ್ಕೆ ಬರುತ್ತೆ. ಆದ್ದರಿಂದ ಬಲಭಾಗವು ಏನು ಅಂತ ಕರೆದ್ರು? ದಕ್ಷಿಣ ಅಂತ ಕರೆದ್ರು. ವಸ್ತು ನಮ್ಮ ಬಲಭಾಗಕ್ಕೆ ಬರುವಂತೆ ನಾವು ತೋರಿಸಿದೆ. ಇಲ್ಲಿ ನಾನು ಕೂತಿದ್ದೇನೆ ಅಂತ ಭಾವಿಸು. ಬ್ರಹ್ಮಣ್ಯಾಚಾರ್ಯ ಅವರು ಕರೆದು ಅಲ್ಲಿ ಹೋಗುವ ಪ್ರಸಂಗ ಬಂತು.
ಹೀಗೆ ಹೋಗ್ತಾರೆ. ನನಗೆ ರೌಂಡ್ ಹೊಡಿತ ಕೊಡೋದು, ಹೀಗೆ ಹೋಗ್ತಾರೆ. ಹೀಗೆ ಹೋದಾಗ ಏನಾಯಿತು, ನಾನು ಅವರ ಬಲ ಬದಿಯಲ್ಲಿ ಬಂದೆ. ಇದಕ್ಕೆ ಏನು ಅಂತ ಕರೆದ್ರು? ಪ್ರದಕ್ಷಿಣೆ. ವಸ್ತುವನ್ನು ನಮ್ಮ ಬಲ ಬದಿಗೆ ಬರುವಂತೆ ಮಾಡಿಕೊಂಡು ಹೋಗುವುದಕ್ಕೆ. ನಮಗಿಂತ ದೊಡ್ಡವರಿದ್ದಾರೆ, ತಿಳಿದವರಿದ್ದಾರೆ, ದೇವರಿದ್ದಾರೆ. ಆವಾಗ ಸುತ್ತೇ ಬರಬೇಕಾಗಿದೆ. ಇಲ್ಲಿ ಹಿಂಬದಿಯಿಂದ ನಾವು ಹೋಗುವಾಗ ಈ ಗುಡಿಯ ಹಿಂಬದಿಯಿಂದ ಹೋದರೆ ಆವಾಗ ಗುಡಿ ನಮ್ಮ ಬಲಭಾಗಕ್ಕೆ ಬಂದಂತಾಗುತ್ತೆ. ಇದನ್ನು ಏನು ಅಂತ ಕರೀತಾರೆ? ಇದನ್ನೇ ಪ್ರದಕ್ಷಿಣೆ ಅಂತ ಕರೀತಾರೆ. ಹಾಗಾದರೆ ಆ ಕಂಬಕ್ಕೆ ಪ್ರದಕ್ಷಿಣೆ ಅಂತ ಮಾಡ್ತೇವ, ಹೊಸ್ತಿಲಿಗೆ ನಮಸ್ಕಾರ ಅಂತ ಮಾಡ್ತೇವ. ಯಾಕೆ ಮಾಡ್ತೇವೆ? ನರಸಿಂಹದೇವರು ಕಂಬದಿಂದ ಬಂದರು ಅಂತ, ನರಸಿಂಹದೇವರು ಹೊಸ್ತಿಲಲ್ಲಿ ಕೂತರು ಅಂತೇಳಿ. ಹಾಗಾದರೆ ದೇವರಿಗೆ ವಸ್ತುವಿನಿಂದ ಬರತಕ್ಕದ್ದು ಏನಿಲ್ಲ, ವಸ್ತುವಿಗೆ ದೇವರು ತನ್ನಲ್ಲಿದ್ದದ್ದನ್ನು ಕೊಡುತ್ತಾನೆ. ಆದ್ದರಿಂದ ದೇವರು ಮೀನಿನ ರೂಪವೇ ತಾಳಿ, ಯಾವುದೇ ರೂಪ ತಾಳಿ ಪರೀಕ್ಷಿದ್ರಾಗ ಅದರಿಂದ ದೇವರಿಗೆ ಬರತಕ್ಕಂಥದ್ದು ಏನೂ ಇಲ್ಲ. ಹಾಗಾದರೆ ನಮ್ಮ ಕ್ರಮ ಏನಿರಬೇಕು ಅಂತಂದರೆ, ಸಾಧ್ಯ ಆದಷ್ಟು ನಾವು ಇನ್ನೊಬ್ಬರಿಗೆ ಕೊಡುವ ಹಂತದಲ್ಲಿ ಇರಬೇಕು. ಇನ್ನೊಬ್ಬರಿಂದ ಬೇಡುವ ಹಂತಕ್ಕೆ ನಾವು ಬರಬಾರದು. ಆ ಇನ್ನೊಬ್ಬರಿಗೆ ನಾವು ಕೊಡಬೇಕು. ಅವರಿಂದ ಇದಕ್ಕೆ ಏನು ಹೆಸರು ಗೊತ್ತಾ? ಆತ್ಮನಿರ್ಭರ. ನಮಗೆ ಬೇಕಾದ್ದನ್ನು ನಾವು ಬೆಳೆಸಿಕೊಡಬೇಕು. ಸಾಧ್ಯ ಆದರೆ ಇನ್ನೊಬ್ಬರಿಗೆ ಕೊಡಬೇಕು. ಆ 2 ವರ್ಷ 2022 ಆ 2 ವರ್ಷಕ್ಕೆ ಏನು ಹೆಸರು? ಕೊರೋನಾ ವರ್ಷ ಅಂತ ಹೆಸರು. ನಮ್ಮ ಬಳಿಯಲ್ಲಿ ಕೂಡ ಕೊರೋನಾ ಪೀಳಿಗೆ ಅಂತ ಹೆಸರು. ಆವಾಗ 2 ವರ್ಷ ಸಾಲದಕ್ಕೆ ಅಷ್ಟೇ ಅಡ್ಡಿಲ್ಲ. ಆ ಸಮಯದಲ್ಲಿ ಉತ್ತೀರ್ಣರಾದ ಮಕ್ಕಳಿಗೆ ಏನು ಹೆಸರು ಗೊತ್ತಾ? ಕೊರೋನಾದಲ್ಲಿ ಉತ್ತೀರ್ಣರಾದ ಮಕ್ಕಳು. ಆ ಸಮಯದಲ್ಲಿ ಇಡೀ ಜಗತ್ತಿಗೆ ಲಸಿಕೆಯನ್ನು ಕೊಟ್ಟಂತಹ ದೇಶ ಅಂತಂದರೆ ಅದು ಭಾರತ. ನಮಗೆ ಬೇಕಾದರೂ ನಮ್ಮಲ್ಲೇ ತಯಾರಾಗಿ ಧನ್ವಂತರಿ, ಶುಶ್ರೂಷ ಇವರೆಲ್ಲ ನಮ್ಮಲ್ಲೇ ಅವತಾರ ಮಾಡಿದವರು. ಬೇಕಾದ ಔಷಧಿಯನ್ನು ಅವರೇ ತಯಾರು ಮಾಡಿದರು. ಆದ್ದರಿಂದ ನಾವು ಇನ್ನೊಬ್ಬರಿಗೆ ಕೊಡ್ತಾ ಬಂದೆವು. ಆದ್ದರಿಂದ ಏನಾಯಿತು? ಈ ದಿವಸ ದೇವರಿಗೆ ಮಾತ್ರ ದೀಪ ಹಚ್ಚತಕ್ಕಂಥ ಸಂದರ್ಭಕ್ಕೆ ಬಂದೆವು ನಾವು. ಒಂದು ವೇಳೆ ಆ ವ್ಯಕ್ತಿ ಕೂತಿರುವ ಜಾಗದಲ್ಲಿ ಬೇರೆ ಯಾರಾದರೂ ಕೂತಿದ್ರೆ, ನಿಮ್ಮ ರಾಹುಗಳು ಕೇತುಗಳು ಕೂತಿದ್ರೆ, ಪ್ರಾಯಶಃ ಆವಾಗ ಅವರು ಕರೆ ಕೊಟ್ಟ. ಆ ಕೊರೋನಾ ಸಂದರ್ಭದಲ್ಲಿ ಆಂಗ್ಲ ಭಾಷೆ ಲಾಕ್ಡೌನ್ ಆಗುವಾಗ ಒಂದು ಕರೆ ಕೊಟ್ಟರು. ಏನು ಅಂತ, ಒಂದು ಪ್ರತಿಯೊಬ್ಬರು ಕೂಡ ಸಾಯಂಕಾಲ ಹೊತ್ತಿಗೆ ಒಂದು ನಿಶ್ಚಿತ ದಿವಸ ತಮ್ಮ ಮನೆ ಮುಂದೆ ದೀಪ ಹಚ್ಚಬೇಕು, ಜಾಗಟೆ ಬಡಿಬೇಕು, ಒಂದು ಕರೆ ಕೊಟ್ಟರು. ಎಲ್ಲರೂ ಮಾಡಿದ್ರು. ಪ್ರಾಯಶಃ ಅವರು ಅಲ್ಲದೆ ಆ ಜಾಗದಲ್ಲಿ ನಿಮ್ಮ ರಾಹು ಕೇತುಗಳು ಏನಾದರೂ ಕೂತಿದ್ದರೆ ಪ್ರಾಯಶಃ ನಮ್ಮ ಹೊಣದ ಮುಂದೆ ದೀಪ ಹಚ್ಚಬೇಕಾದ ಪ್ರಸಂಗ. ಅದನ್ನು ದೇವರು ತಪ್ಪಿಸಿದ. ಏನು ಕರುಣಾನಿಧಿಯೋ ಮತ್ತೇನು ಈತನ ಲೀಲೆಯೋ. ಆ ಕೊರೋನಾ ನಮ್ಮಲ್ಲಿ ಅಂತ ಒಂದು ಕ್ರಮ ಉಂಟಂತೆ. 100 ವರ್ಷಕ್ಕೊಮ್ಮೆ ಏನೋ ಇಂಥದ್ದೊಂದು ಕಾಯಿಲೆ ಬರ್ತದೆ ಅಂತ ಏನೋ ಒಂದು ಉಂಟಂತೆ. ಇದಕ್ಕೆ 3 ವರ್ಷದ ಹಿಂದೆ ಏನೋ ಒಂದು ಪ್ಲೇಗ್ ಏನೋ ಬಂದಿತ್ತಂತೆ. ಪುನಃ 3 ವರ್ಷ ಆದಮೇಲೆ ಬಂತು, ಇದೊಂದು ಬಂತು. ಎಲ್ಲಿಂದ ಬಂತು? ಹೇಗೆ ಚಿನ್ನದ ಜಿಂಕೆ ಬಂದಾಗ ರಾಮಚಂದ್ರ ಸೀತೆಗೆ ಹೇಳಿದ್ದ, ಇದು ನಮ್ಮ ದೇಶದ ಜಿಂಕೆ ಅಲ್ಲ, ನಮ್ಮ ದೇಶದಲ್ಲಿ ಚಿನ್ನದ ಜಿಂಕೆಗಳು ಅಂತ ಇಲ್ಲ, ಅದರಿಂದ ಬೇಡ, ಚಿನ್ನದ ಜಿಂಕೆ ಬೇಡ, ಹಠ ಮಾಡಬೇಡ, ಹಠ ಮಾಡಿದರೆ ಸ್ಥಾನ ಪಲ್ಲಟ ಆಗುವ ಪ್ರಸಂಗ ಬರುತ್ತೆ ಅಂತ ರಾಮಚಂದ್ರ ಹೇಳಿದ್ರು ಕೂಡ ಹಠ ಹಿಡಿದು ರಾಮಚಂದ್ರ ತರಲಿಕ್ಕೆ ಅಂತ ಹೋದ. ಸೀತೆಗೆ ಸ್ಥಾನ ಪಲ್ಲಟ ಆಯಿತು. ಸೀತೆಗೆ ಹೋಗಲು ಲಂಕೆಗೆ ಹೋಗಲು. ಹಾಗಾದರೆ ಅದು ಚಿನ್ನದ ಜಿಂಕೆಯಿಂದಾಗಿ ಸೀತೆಗೆ ಸ್ಥಾನ ಪಲ್ಲಟ ಆದದ್ದು. ಇದು ಚೀನಾದ ಕೊರೋನಾ ಅಂತ ನಮಗೆಲ್ಲ ಸ್ಥಾನ ಪಲ್ಲಟ. ಅದಕ್ಕೆ ಅಂದೇ ಸಂಕಲ್ಪ ಮಾಡಿದ್ರು ನಮ್ಮನ್ನು ಆಡುವುದು ಏನು ಅಂತ. ನಮಗೆ ಬೇಕಾದ್ದನ್ನು ನಾವೇ ತಯಾರು ಮಾಡಿಕೊಳ್ಬೇಕು. ಇನ್ನೊಂದು ದೇಶದಿಂದ ತರುವುದು ಅಂತಂದರೆ ಅವರು ನಮ್ಮ ಸಂಸ್ಕೃತಿನ ಅದರಲ್ಲಿ ತುಂಬಿಸಿ ನಮಗೆ ಕಳಿಸಿಕೊಡ್ತಾರೆ, ಕೇವಲ ವಸ್ತುವನ್ನು ಕಳಿಸಿಕೊಡೋಲ್ಲ. ಆದ್ದರಿಂದ ಇದೆಲ್ಲ ಯಾರಿಂದ ನಮಗೆ ಬಂದದ್ದು?
ನರಸಿಂಹರೂಪಿ ಭಗವಂತನಿಂದ ಬಂದದ್ದು. ಏನು ಅಂತ ಒಂದು ಕಂಬಕ್ಕೂ ಕೂಡ ನಾವು ನಮಸ್ಕಾರ ಮಾಡೋದಿದ್ರೆ ನರಸಿಂಹದೇವರ ಮನೆ ಅಂತ ಅನುಸಂಧಾನ ಮಾಡಿಕೊಂಡು, ಹಾಗಾದರೆ ನರಸಿಂಹದೇವರಿಗೆ ಹೇಗೆ ಮಹತ್ವನೋ ಅವರು ಬಂದಿರತಕ್ಕಂಥ ಕಂಬಕ್ಕೂ ಕೂಡ ಅಷ್ಟೇ ಮಹತ್ವವನ್ನು. ಆದ್ದರಿಂದ ಪರೀಕ್ಷಿತ್ ರಾಜ ಬೇಸರ ಮಾಡಬೇಡ, ಏನು ಅಂತ ಈ ಮೀನಿನ ರೂಪ ಆ ಹಲ್ದಿ ರೂಪ ದೇವರು ಯಾಕೆ ತಗೊಂಡ ಅಂತ ಬೇಸರ ಮಾಡಬೇಡ. ದೇವರು ತಾನು ಭೂಮಿಗೆ ಬರುವಾಗ ಗೋ ವಿಪ್ರ ಸುರ ಸಾಧೂನ ಛಂದಸಾಮಮಿತ ಈಶ್ವರ ರಕ್ಷಾಂ ಇಚ್ಛನ್, ಯಾವ ಸಂದರ್ಭದಲ್ಲಿ ನನ್ನನ್ನು ಬರಬೇಕು ಅಂತ ಕರೀತಾರೋ ಅದು ವಾತಾವರಣ ಏನೋ ಅದಕ್ಕೆ ಅನುಗುಣವಾಗಿ ದೇವರು ಬರ್ತಾರೆ. ಭೂಮಿ ಹೋದಳು, ತುಂಬ ತೊಂದರೆ ಆಗ್ತಾ ಉಂಟು ನನಗೆ ಅಂತಂದರು. ತುಂಬ ಜನ ನನ್ನಲ್ಲೇ ಇದ್ದುಕೊಂಡು ನನಗೇನೆ ಹಿಂಸೆ ಮಾಡ್ತಾ ಇದ್ದಾರೆ, ನನ್ನ ಪತಿಯನ್ನು ನನ್ನ ನೆಲದಲ್ಲಿ ನೋಡದಂತೆ ಮಾಡ್ತಾ ಇದ್ದಾರೆ, ಇದಕ್ಕೆ ನೀನೇನಾದರೂ ಮಾಡಬೇಕು ಅಂತೇಳಿ ಭೂಮಿ ಗೋವಿನ ರೂಪದಲ್ಲಿ ಹೋದಾಗ ದೇವರು ಯಾವ ರೂಪದಲ್ಲಿ ಬಂದ? ಗೋಪಾಲನಾಗಿ ಬಂದ. ಯಾವ ರೂಪದಿಂದ ಯಾರು ಕರೀತಾರೆ? ವೇದಗಳು ತುಂಬ ಭ್ರಷ್ಟಗಳಾದವು. ಅಯ್ಯೋ ನಮ್ಮನ್ನು ಯಾರ್ಯಾರು ಹಿಡಿದು ಜಗ್ಗುತ್ತಾರೆ ಅಂತೇಳಿ ವೇದಗಳು ಒಪ್ಪಿಟ್ಟಾಗ ದೇವರು ಏನಾಗಿ ಬಂದ? ವೇದ ವ್ಯಾಸನಾಗಿ ಬಂದ. ಹಾಗಾದರೆ ಯಾವ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ನಾವು ಒಪ್ಪಿಡುತ್ತೇವೋ ಅದಕ್ಕೆ ಅನುಗುಣವಾಗಿ ಭಗವಂತ ಬರ್ತಾನೆ. ಅಲ್ಲಿಂದ ತಾನೇನು ಹಚ್ಚಿಕೊಳ್ಳುವಲ್ಲ, ತನ್ನಲ್ಲಿದ್ದದನ್ನು ಅಲ್ಲಿಗೆ ಕೊಟ್ಟು ಭಗವಂತ ಪುನಃ ಮೂಲ ರೂಪಕ್ಕೆ ಸೇರ್ತಾನೆ ಅಂತ. ಹಾಗಾದರೆ ಮತ್ತೆ ಈಗ ಮೀನಿನ ರೂಪ ಯಾಕೆ ಬಂದದ್ದು? ಮೀನಿನ ರೂಪ ಯಾಕೆ ಬಂದದ್ದು ಅಂತಂದ್ರೆ ಆ ಸತ್ಯವ್ರತ ರಾಜನನ್ನು ಕಬಳಿಸಲಿಕ್ಕೆ ನೀರು ಬರುವ ಪ್ರಸಂಗ ಬಂತು, ಪ್ರಳಯ ಬರುವ ಪ್ರಸಂಗ ಬಂತು. ಹಾಗಾದರೆ ನೀರಿನಲ್ಲಿ ಇರತಕ್ಕಂಥ ಪ್ರಾಣಿ ಯಾವುದು? ಮೀನು. ದೇವರು ಏನು ಮಾಡಿದ? ಇವನನ್ನು ನೀರಿನಿಂದ ರಕ್ಷಣೆ ಮಾಡಬೇಕಾದ್ರೆ ನೀರಿನಲ್ಲಿರತಕ್ಕಂಥದ್ದನ್ನೇ ನಾನು ಬರಬೇಕು ಅಂತೇಳಿ ದೇವರು ಮೀನಿನ ರೂಪ ತಾಳಿಕೊಂಡು ಬಂದು ಅವನಿಗೆ ಉಪದೇಶ ಮಾಡತಕ್ಕಂಥ ಪ್ರಸಂಗ. ಏನು ಮಾಡಿದವ? ಅಲ್ಲೇ ನೀರಿನ ಪಕ್ಕದಲ್ಲಿ ಕೂತ್ಕೊಂಡು ಹೀಗೆ ಅರ್ಘ್ಯ ಕೊಡಬೇಕು ಅಂತೇಳಿಕೊಂಡು ತಾನು ಬೊಗಸೆಯಿಂದ ನೀರು ಎತ್ತಿದಾಗ ಆ ಬೊಗಸೆಗೆ ಬಂದದ್ದೇ ಒಂದು ಮೀನು. ಮೀನಿನ ಹೆಸರೇನು? ವೇದವ್ಯಾಸರು ಮೀನು ಅಂತಷ್ಟೇ ಹೇಳಿಲ್ಲ, ಏನೋ ಒಂದು ಹೊಸ ಹೆಸರು ಕೊಟ್ಟರು ಆ ಮೀನಿಗೆ. ಏನು ಹೆಸರು? ಶಬರಿ ಅಂತ ಮೀನಿನ ಹೆಸರು. ಶಬರಿ ಅಲ್ಲ, ಪ ಫ ಬ ಭ ಮ 51 ಅಕ್ಷರಗಳು ಬಂದು ಗೊತ್ತಾಗೋದು. ಲಾಭೆ ಲಾಭೆ ಅಂತ ಗೊತ್ತಲ್ಲ, ಎಲ್ಲ ಕಡೆಗೂ ನಕಾರ ಉದ್ಧಾರ ಮಾಡಲಿಕ್ಕೆ ಬರೋಲ್ಲ. ಬೆಂಗಳೂರಿಗೆ ಹೋಗಿ ಗೊತ್ತಾಗುತ್ತೆ. ಎತ್ತರದ ಪೀಠದಲ್ಲಿ ಕೂತಿದ್ದಾರೆ, ಸೂತಿನಿಗೂ ಲಕಾರ, ಒಂದು ಔಷಧಿಗೆ ಬೇಕು ಅಂತಂದ್ರೂ ಲಕಾರ ಬಾಯಿ. ಮುಖ್ಯಮಂತ್ರಿಗಳೇ ಅಲ್ಲೇ ಬಂತು, ಮುಖ್ಯಮಂತ್ರಿಗಳೇ ನನಗೆ ಆಶ್ಚರ್ಯ ಅದಲ್ಲ, ಈ ಕನ್ನಡಪರ ಹೋರಾಟಗಾರರಲ್ಲಿ ವಿಲಸೇರಿದ್ದಾರೆ. ಯಾಕೆ ವಿಲಸೇರಿದ್ರು? ಅವುಗಳಿಗೆ ಗೊತ್ತಿದ್ರೆ ತಾನೇ ಲಕಾರ ಬೇರೆ ಉಂಟು ಅಂತ. ಆ ಜಾಗದಲ್ಲಿ ಕೂತ ಹೇಳುವುದು ಏನಂತ, ಮುಖ್ಯಮಂತ್ರಿಗಳೇ ವಿರೋಧ ಪಕ್ಷದವರು ಹೇಳಿದ್ದಾರೆ, ಸ್ವಲ್ಪ ಕಿವಿಗೆ ಹಾಕೊಂಡಿದ್ದಾರೆ. ಅರ್ಥ ಆಯಿತು ಬಿಡ್ತಾರೆ. ವಿಸ್ತಾರವಾಗಿ ಹೇಳಿ ಹೋಗ್ತಾರೆ. ಪ್ರಾಯ ಈ ಮಾತವರಿಗೆ ಗೊತ್ತಾದರೆ ಇನ್ನು ಮುಂದಿನ ಚುನಾವಣೆ ಗೆಲ್ಲುವುದೇ ಬೇಡ ಅಂತ ನನಗೆ ದೊಡ್ಡ ಸಂತೋಷ. ನಾನು ಒಂಚೂರು ಅದಕ್ಕೆ ಅಮೆಂಡ್ಮೆಂಟ್ ಮಾಡಿ ಒಂಚೂರು ತಿದ್ದುಪಡಿ ಕೊಟ್ಟೆ. ಏನು ಅಂತ, ವಿರೋಧ ಪಕ್ಷದವರು ಹೇಳಿದ್ದನ್ನು ಕಿವಿಗೆ ಹಾಕೋದು, ಅಧ್ವಾನ ಅನುಭವಿಸುತ್ತೆ. ಬೇಕಾದದ್ದು ಏನು? ಹಾಗಾದರೆ
ಸ್ಪಷ್ಟ ಉಚ್ಚಾರಣೆ, ಅಕ್ಷರಗಳು ಬೇರೆ ಬೇರೆ ಗುಂಪೇನೋ ಪ್ರಜ್ಞೆ ಇಟ್ಟುಕೊಂಡು ಉಚ್ಚಾರಣೆ ಮಾಡಿ, ಇಲ್ಲದಿದ್ದರೆ ಅಕ್ಷರ ಅಭಿಮಾನಿಗೆ ಅಪಮಾನ ಮಾಡಿದಂತೆ. ಆದರೆ ಇದು ಶಬರಿ ಅಲ್ಲ, ಶಬರಿ ಶಬರಿ ಎನ್ನತಕ್ಕಂಥ ಹೆಸರಿನ ಮೀನು ಇವನ ಕೈಗೆ ಬಂತು. ಹಾಗೆ ನಮಗೆ ಕತೆ ಗೊತ್ತು, ಕೆಳಗೆ ಹಾಕಲಿಕ್ಕೆ ಹೋದ, ಅದು ಏನೋ ಹೇಳಿದ್ರು. ಹಾಗೆ 8 ಕಡೆ ಅದನ್ನು ಹಾಕಲಿಕ್ಕೆ ಹೋಗಿದ್ದಾನೆ. 8ನೇ ಜಾಗವೇ ಸಮುದ್ರ. ಮೊದಲನೇದು ಅಂಜಲಿ, ಕೈಯಲ್ಲಿ ಬಂದಂಥ ಮೀನು. 2ನೇದು ಕಲಶ, 3ನೇದು ಕಮಂಡಲು, 4ನೇದು ಬಾವಿಯಿಂದ ನೀರು ಸೇರಿ ಹಾಕುವ ತೊಟ್ಟಿ, ಅದಕ್ಕೆ ಉದಂಚನ ಅಂತ ಹೆಸರು. 5ನೇದು ಸರೋವರ, 6ನೇದು ದೊಡ್ಡ ಸರೋವರ ಹೃದಯ, 7ನೇದು ಇನ್ನೂ ದೊಡ್ಡ ಸರೋವರ ಜಲಾಶಯ, 8ನೇದು ಸಮುದ್ರ. ಸಮುದ್ರಕ್ಕೆ ಹಾಕುವಾಗ ಅದು ಹೇಳಿದ್ದು, ಯಾರ್ಯಾರೋ ನನ್ನನ್ನು ಕಬಳಿಸ್ತಾರೆ, ಆದ್ದರಿಂದ ಯಾಕೆ ನನ್ನನ್ನು ಸಮುದ್ರಕ್ಕೆ ಹಾಕ್ತೀಯಾ ಅಂತೇಳಿ ಆ ಮೀನು ಅವನ ಜೊತೆ ಮಾತಾಡತಕ್ಕಂಥ. ಅಂದರೆ 8 ಜಾಗದಲ್ಲಿ 8 ಜಾಗವನ್ನು ಬದಲಿಸಿದೆ. ಹೆಸರು ಶಬರಿ. ಆ ಶಬರಿ ಎನ್ನುವ ಶಬ್ದದ ಅರ್ಥವೇ ಚೆನ್ನಾಗಿ ಉಂಟುತ್ತಾರೆ ಶಾಸ್ತ್ರಗಳು. ಅದು ನಾವೀಗ ಸತ್ಯ ಅಂದರೆ ಒಂದೊಂದು ಶ್ಲೋಕದಿಂದಲೂ ನಮಗೆ ಜೀವನಕ್ಕೆ ಒಂದೊಂದು ಸಂದೇಶ. ಮೀನು ಏನಾಯಿತು? ದೊಡ್ಡದಾಯಿತು. ಇವನಿಗೆ ಕೈಗೆ ಬಂದಿರತಕ್ಕಂತಹ ಮೀನು, ಆ ಮೀನನ್ನು ಅಲ್ಲಿ ಬಿಡ್ತೇನೆ ಅಂತ ಹೇಳಿದಾಗ ಮೀನೇ ನನ್ನನ್ನು ಬಿಟ್ಟು ಬಿಡ್ತೀಯಾ ಅಂತ ಹೇಳಿ ಮೀನೇ ಕೇಳು. ಇಷ್ಟು ಚಿಂತನೆ ಮಾಡೋಣ. ಸತ್ಯವ್ರತ ರಾಜ ಅಪ್ಪನ ಸ್ಥಾನದಲ್ಲಿ ಇದ್ದಾನೆ ಅಂತ ಚಿಂತನೆ ಮಾಡೋಣ. ಮೀನು ಮಗುವಿನ ಸ್ಥಾನದಲ್ಲಿ ಉಂಟು ಅಂತ ಆಲೋಚನೆ ಮಾಡೋಣ. ಇವನಿಗೆ ಸಿಕ್ಕಿದ್ದಲ್ಲೋ ಮೀನು, ಅವನೇ ಹಡದದ್ದಲ್ಲ, ಅವನಿಗೆ ಸಿಕ್ಕಿದ್ದು ಅಂತಂದ್ರು ದತ್ತು ಪುತ್ರ ಅಂತ ಒಂದೇ ಅಂತ ಭಾವಿಸಿ, ದತ್ತುಪುತ್ರನಿಗೆ ಸಿಗುತ್ತಾನೆ, ದತ್ತುಪುತ್ರ ಅಂತ ಭಾವಿಸಿ. ಹಾಗಾದರೆ ಕೈಗೆ ಸಿಕ್ಕಿದ ಆ ಮಗುವನ್ನು ತಾನು ಬಿಡ್ತೇನೆ ನಮ್ಮಲ್ಲಿ ಉಂಟಲ್ಲ ಏನಂತ ಮಕ್ಕಳು ಈಗ ಒಂದು ಮಾತು ಹೇಳಿದ್ರಲ್ಲ, ಕೆಳಗಿನ ಶಾಲೆ, ಕಣ್ಣು ಬಿಡುವ ಒಂದು ಶಾಲೆ, ಬಾಯಿ ಬಿಡುವ ಒಂದು ಶಾಲೆ ಅಂತ ಹೀಗೆ ದೊಡ್ಡದು ಆಗುವಾಗ ನಮ್ಮ ಮಕ್ಕಳ ನಾವು ಸ್ವಲ್ಪ ದೂರ ಅಂತ ಮಾಡುವ ಪ್ರಸಂಗ ಬರುತ್ತಲ್ಲ. ಪ್ರಾಮಾಣಿಕ ಮಕ್ಕಳಾದರೆ ಅಮ್ಮನ ಮೇಲೆ ಅಪ್ಪನ ಮೇಲೆ ಅಷ್ಟೂ ಒಂದು ಪ್ರೀತಿ ಇರತಕ್ಕಂಥ ಮಕ್ಕಳು ಇದ್ದಾರೆ. ಹೀಗೆ ತಂದೆ ತಾಯಿಗಳು ಆ ಮಗುವನ್ನು ದೂರ ಕಳಿಸುವಾಗ ಮಗು ಅಮ್ಮನ ಹತ್ರ, ಅಮ್ಮ ಓದಲಿಕ್ಕೆ ಅಂತ ನನ್ನನ್ನು ದೂರ ಕಳಿಸ್ತೀಯಾ? ನಿನ್ನ ಬಳಿಯಲ್ಲೇ ಇದ್ದು ನಾನು ಓದಿದ್ರೆ ಆಗಲ್ಲ. ನಮ್ಗೆ ಅಂಥ ಮಕ್ಕಳು ಬೇಕಲ್ವ? ಅಮ್ಮ ಎಲ್ಲಿ ಹೋಗೋಲ್ಲ, ಬೇರೆ ಯಾವ ಊರಿಗೂ ಹೋಗೋಲ್ಲ, ಇಲ್ಲಿ ಎಷ್ಟು ಅಧ್ಯಯನಕ್ಕೆ ಅವಕಾಶ ಉಂಟು ಅಷ್ಟು ಓದ್ತೇನೆ, ನಿನಗಂತೂ ಭಾರವಾಗಿ ಇರೋಲ್ಲ, ನಿನ್ನನ್ನು ನಾನು ಚೆನ್ನಾಗಿ ಸಾಕ್ತೇನೆ ಅಂತ ಈ ರೀತಿ ಹೇಳ್ತಕ್ಕಂಥದ್ದು. ಏನು ಮಾಡೋಣ? ಈಗಿನ ಕಾಲದಲ್ಲಿ ನಮಗೆ ನಮ್ಮ ಮಕ್ಕಳಲ್ಲಿ ರಿಮಾರ್ಕ್ ಬಂದು ಅಡ್ಡಿ ಇಲ್ಲ, ಮಾರ್ಕಿಗೆ ಕೊರತೆ ಬರುತ್ತೆ. ಪಕ್ಕದ ಮನೆ ನೋಡು, ಅವರು 100ಕ್ಕೆ 200 ಪಡೆದಿದ್ದಾರೆ ಮಾರ್ಕು, ನಿನಗೆ 100ಕ್ಕೆ 10 ಬಂದಿಲ್ಲ. ಈ ರೀತಿಯಲ್ಲಿ ನಮ್ಮ ಮಕ್ಕಳ, ಅದಕ್ಕೆ ನಮ್ಮ ಪ್ರಧಾನಮಂತ್ರಿ ಮಾಡಿದ್ರು ಆತ್ಮನಿರ್ಭರ. ನಮ್ಮ ಮಗುವಿನಲ್ಲಿ ಏನುಂಟು ಅದನ್ನು ಹೊರಗೆ ತರಲಿಕ್ಕೆ ಪ್ರಯತ್ನ ಮಾಡಬೇಕು ವಿನಃ ಇನ್ನೊಬ್ಬರಲ್ಲಿದ್ದದ್ದು ನಮ್ಮ ಮಗುವಿನೊಳಗೆ ತುಂಬಿಸತಕ್ಕಂಥ ಪ್ರಯತ್ನ ಮಾಡಿಬಿಟ್ರೆ ಮಗು ವಾಂತಿ ಮಾಡುತ್ತಾ ಮಗುವಿಗೆ ಜೀರ್ಣಕ್ಕೆ ಬರಲ್ಲ. ವಾಯುದೇವರು ತಿನ್ನಬೇಕಾಗಿರತಕ್ಕಂಥ ವಿಷವನ್ನು ರುದ್ರದೇವರು ಪಾನ ಮಾಡಿದ್ರ ಸಾಧ್ಯ ಅಂತ ದಾಸರು ಹೇಳಿದ್ದಾರೆ. ಫಲವನ್ನು ಪಾನವ ಮಾಡಿದ ಫಲಾಲೋಚನವನ್ನು ನಾನು ಬಲ್ಲವರು ಎಂದು ರಾಮಮಂತ್ರದ ಮಹಿಮೆ. ಆದರೆ ಸರಿಯಾಗಿ ರುದ್ರದೇವರನ್ನು ಚಿಂತನೆ ಮಾಡೋಣ, ಸರಿಯಾಗಿ ರುದ್ರದೇವರನ್ನು ನೋಡೋಣ. ಹೊಟ್ಟೆಗೆ ಹೋಯ್ದ, ಇಲ್ಲೇ ಉಳ್ಕೊಂಡಿದ್ದಲ್ಲ, ಕಂಠದಲ್ಲೇ ಉಳ್ಕೊಂಡಿದ್ದಲ್ಲ. ಯಾಕೆ? ಅದು ವಾಯುದೇವರು ತಿನ್ನಲಿಕ್ಕಿದ್ದಂತಹ ಆಹಾರ, ರುದ್ರದೇವರು ತಿನ್ನಲಿಕ್ಕಿದ್ದಂಥ ಆಹಾರ ಅಲ್ಲ. ಆದರೆ ರುದ್ರದೇವರು ಅದನ್ನು ವಾಯುದೇವರು ಹಿರಿಯರು ಕೊಡುವ ಕೈ ಹಿಡಿಬೇಕು. ಮತ್ತೆ ನಮಗೆ ಜೀರ್ಣಕ್ಕೆ ಬರುತ್ತೋ ಬಿಡುತ್ತೋ ಅಂತ ಮತ್ತೆ ಇದ್ದಾರೆ. ವಾಯುದೇವರು ಕೊಟ್ಟರು, ಇವರಿಗೆ ಹೇಳಿದ್ದು ವಾಯುದೇವರು ಕೊಟ್ಟಾಗ ಏನು ಮಾಡಿದ್ರು? ಬಿಸಾಡುವಂತಿಲ್ಲ, ಗುರು ಪ್ರಸಾದ ಬಿಸಾಡುವಂತಿಲ್ಲ.
ಏನು ಮಾಡಿದ್ರು, ಇಲ್ಲಿ ಇಟ್ಟುಕೊಂಡ್ರಲ್ವೋ. ಹಾಗಾದರೆ ನಮಗೆ ಯಾವುದು ದಕ್ಕು, ನಮಗೆ ಎಷ್ಟು ದಕ್ಕುತ್ತೆ ಅಷ್ಟನ್ನು ಮಾತ್ರ ಹೊಡೆಯಬೇಕು. ಹಾಗಾದರೆ ಈ ಸತ್ಯವ್ರತ ರಾಜ ಮತ್ತೆ ಮೀನು ಇವರಿಬ್ಬರ ಮಾತುಕತೆಯಿಂದ ನಮಗೆ ಗೊತ್ತಾಗುವುದೇನು ಅಂತಂದರೆ, ಇನ್ನೂ ಬೇಕಾದ್ರೆ ಮುಂದುವರಿಯೋಣ. ಸರಿ, ನಮ್ಮ ಮಗ ಓದುವುದಕ್ಕೋಸ್ಕರ, ಮಗಳನ್ನು ಓದುವುದಕ್ಕೋಸ್ಕರ ಸ್ವಲ್ಪ ದೂರದಲ್ಲಿ ಬಿಡುವ ಪ್ರಸಂಗ ಬಂದು ಇಟ್ಟುಕೊಳ್ಳೋಣ. ಆದರೆ ಮಾನಸಿಕವಾಗಿ ಆ ಮಕ್ಕಳು ಅಪ್ಪಮ್ಮನ ಜೊತೆಗೆ ಇದು ಏನಾಗುತ್ತೆ, ಸ್ವಲ್ಪ ದೂರ ಹೋದಂತೆ ಅಪ್ಪಮ್ಮನಿಗೂ ಮಕ್ಕಳಿಗೂ ಮಧ್ಯೆ ಕಂದರ ಸೃಷ್ಟಿಯಾಗುತ್ತೆ. ಅದಾಗಬಾರ್ದಲ್ಲ, ಎಲ್ಲೇ ಹೋಗಿ ಮಾನಸಿಕವಾದ ಸಂಬಂಧ ಅಪ್ಪಮ್ಮನ ಜೊತೆ. ನಿಮ್ಮ ಆಂಗ್ಲ ಭಾಷೆಯಲ್ಲಿ ವೈರ್ಲೆಸ್ ಕನೆಕ್ಷನ್ ನಮಗೂ ನಮ್ಮ ಮಕ್ಕಳಿಗೆ ಇರಬೇಕಾ? ಹಾಗಾದರೆ ಸತ್ಯವ್ರತ ರಾಜನು ಅವನ ಕೈಯಲ್ಲಿ ಬಂದಿರತಕ್ಕಂತಹ ಮೀನು ಅದು ಬೆಳೀತಾ ಬಂತು, ಮೀನು ಬೆಳೀತಾ ಬಂತು. ಅದರಿಂದ ದೊಡ್ಡ ದೊಡ್ಡ ಜಾಗಕ್ಕೆ ಮೀನನ್ನು ಕಳಿಸಲಿಕ್ಕೆ ಪ್ರಯತ್ನ ಮಾಡಿದ. ನಮ್ಮ ಮಗು ಬೆಳೀತಾ ಬಂತು. ಅದರಿಂದ ದೊಡ್ಡ ದೊಡ್ಡ ಊರಿಗೆ ಮಗುವಿನ ವಿದ್ಯಾಭ್ಯಾಸಕ್ಕೋಸ್ಕರ ಕಳಿಸುವ ಪ್ರಸಂಗ ಬಂತು. ಆದರೆ ಮೀನು ನನ್ನ ಬಿಟ್ಟು ಬಿಡ್ತೀಯಾ ಅಂತ ಕೇಳಿತು. ಮಗನಲ್ಲಿ ಅಪ್ಪ ಅಮ್ಮ ಖಂಡಿತ ನಮ್ಮನ್ನು ಮರಿಬೇಡ, ಆ ಒಂದು ಸಂದೇಶ ಕೊಟ್ಟು ಕಳಿಸುವ ಮಾತಾಡೋದು. ಆವಾಗ ಮಗ ಎಲ್ಲಾದರೂ ಉಂಟು, ಹಡೆದಿರತಕ್ಕಂಥ ಅಪ್ಪಮ್ಮನನ್ನು ಮರೆಯತಕ್ಕಂಥ ಪ್ರಸಂಗ ಎಲ್ಲಾದರೂ ಉಂಟು ಅಂತ ತಂದೆ ತಾಯಿಗಳು ಮತ್ತೆ ಮಗ ಈ ರೀತಿಯ ಸಂಭಾಷಣೆ ನಮ್ಮ ದೇಶದಲ್ಲಿ ನಡೆಯಬೇಕು, ಇತರ ದೇಶಗಳಿಗೆ ಆದರ್ಶಪ್ರಾಯವಾಗಿರಬೇಕು. ಆ ನಿಟ್ಟಿನಲ್ಲೇ ಭಾಗವತಕಾರರು ಒಂದೊಂದು ಶ್ಲೋಕದಲ್ಲಿಯೂ ಕೂಡ ಒಂದೊಂದು ಸಂದೇಶವನ್ನು ಅಡಗಿಸಿಟ್ಟು ನಮ್ಮ ಸಮಾಜಕ್ಕೆ ಕಲಿಸಿಕೊಟ್ಟಿದ್ದಾರೆ. ಇನ್ನು ಶಾಕಾರಿ ಎನ್ನತಕ್ಕಂಥ ಶಬ್ದದ ಅರ್ಥ ಏನು ಎನ್ನುವುದನ್ನು ನಾಳೆ ಸೇರಿದಾಗ ನೋಡೋಣ ಅಂತೇಳಿ ನಮ್ಮ ಮಾತನ್ನು ಕೃಷ್ಣ ಅನಿಸ್ತದೆ. ನಾಳಿನ ಕಾರ್ಯಕ್ರಮ ಪುನಃ ಸಾಯಂಕಾಲ